ಲೀಲಾನಂದ ಮಧುಚಂದ್ರಿಕಾ ಚಂದ್ರಸುಂದರ ನಿನ್ನ ಪಾಲಿಗೆ ಗಿಳಿಯ ಪಂಜರವಾಗಿದೆಯೋ ಅಥವಾ ಇಲಿಯ ಬೋರ? ಅದೇನದು ಸೀತೆ ಆ ಬಿರುಗಣ್ಣಿನ ನೋಟ? ಸುಟ್ಟು ಭಸ್ಮ ಮಾಡಿಬಿಡುತ್ತೇನೆಂಬ ಸಂಜೆಯ ಅಥವಾ ಈ ಮನ್ಮಥನನ್ನೇ ನಾಟಿಸುವಂತ ರುದ್ರ ರಮಣೀಯ ಶೃಂಗಾರ ಪುರುಷನಾವೆಂದು ನೋಡುವ ಆಶ್ಚರ್ಯ ಚಿಹ್ನೆಯ? ಅದೇಕೆ ಸೀತೆ ಅರ್ಥಮತ ಮಾಡಿ ಈ ಉನ್ಮತ್ತ ರಾವಣ ಉಗ್ರನಾದಾನು ಎಂಬ ಹಂದಿಕೆ? ಅಂಜಲ ನಾನೇನು ಅಫಲಿ ಅಥವಾ ಬಾರ್ಬರ ಹರಳಿ? ಚಕ್ರೇಶ್ವರ, ನಾನು ಭರತ ವಂಶದ ಶೀಲವಂತ ಕುಲನಾರ, ಆರ್ಯಾವರ್ತದ ಜನಕ ರಾಜೇಂದ್ರನ ವಾತ್ಸಲ್ಯದ ಪುತ್ರಿ. ಪ್ರಸನ್ನಳಾದರೆ ಪಂಪ, ಪ್ರಕ್ಷುಬ್ಧಳಾದರೆ ಪ್ರಚಂಡ ಭೈರವ. ಅಂದ ಮೇಲೆ ನೀನೇ ಈ ಧಿಕ್ಕದೆಯ ಪಟ್ಟುಗಾರ ಪ್ರಚಂಡ ರಾವಣನ ಪದವಿ ಪ್ರತಿಷ್ಠೆಗಳಿಗೆ ತಕ್ಕ ಪಟ್ಟದರ ಇದೆಂತಹ ಹುಚ್ಚುತನತಿ ವೀರ ಭಾರತ ಕುಲನಾರಿಯಾಗಿ ಕೇವಲ ಕೆಲವರ ದಶಾನಾಥ ಮಾತ್ರನಾದ ಆ ಪರಮೇಶ್ವರಿಯನ್ನು ಸ್ಮರಿಸಿ ದುಃಖಿಸುತ್ತಿರುವೆ. ಮತ್ತಿನ್ನೇನು ಮಾಡಲಿ ಮಹಾಬ್ರಾಹ್ಮಣ? ಸರ್ವ ತಂತ್ರ ನಿಪುಣನಾದ ಪ್ರಚಂಡ ರಾವಣ, ಸಕಲ ವಿದ್ಯಾ ವಿಶಾಂತನಾದ ಪ್ರಪೂರ್ಣ ರಾವಣ ಇಂದ್ರನಂತೆ ನಡೆಯುತ್ತಿದ್ದಾನೆ, ಮೂಢನಂತೆ ಮಾತನಾಡುತ್ತಿದ್ದಾನೆ, ಸಾಮಗಾನ ಪಾಡಿದ ನಾಲಿಗೆಗೆ ಕಾಮ ವ್ಯಾಧಿಯಲ್ಲಿ ತಟ್ಟಿಕೊಳ್ಳುತ್ತಿದ್ದಾನೆ. ಎಲ್ಲವೂ ನಿನಗಾಗಿ ನಿನ್ನೊರುಮೆಯ ನಲುವಿನಿಂದ ನನ್ನ ಮುಗಿದಿಲ್ಲದ ಮಹಾಜೀವನದ ಪ್ರತಿ ನಿಮಿಷಗಳನ್ನು ನವರಸ ನಿಮಿಷಗಳನ್ನಾಗಿಸಿಕೊಳ್ಳಬೇಕು. ಜಗಜ್ಯೇಷ್ಠನಾದ ಜಗದೀಶ್ವರನಿಗೆ ಕೋಟಿ ಕಲ್ಪೋತ್ತರಕ್ಕೊಮ್ಮೆ ಕಾಣುವ ಆ ಅನಂತರೂಪಸಿಯಾದ ಆದಿಶಕ್ತಿಯನ್ನು ಅಹರ್ನಿಶವೂ ನನ್ನೊಡನಾಡುವಂತೆ ಸಾಕ್ಷಾತ್ ಒಟ್ಟಿನಲ್ಲಿ ಸೃಷ್ಟಿಯ ವಿಶಿಷ್ಟಾನಂದವಲ್ಲವನ್ನು ನಾನೊಬ್ಬನೇ ಅನುಭವಿಸಿ ಮಹಾಂತ ಅಶಾಶ್ವತವಾದ ಆರಡಿ ದೇಹದಲ್ಲಿ ಆಕಾಶದಷ್ಟು ಆಸೆ, ಎಷ್ಟೇ ಅಷ್ಟೈಶ್ವರ್ಯವಿದ್ದರೂ ಪತಿ ಪತಿ ಬೇಕೆನ್ನುವ ಮಹತ್ವಾಕಾಂಕ್ಷೆ. ಆ ಪತಿ ವಿನಃ ಆನಂದವಿಲ್ಲ, ಸುಖವಿಲ್ಲ, ಸಂತೋಷವಿಲ್ಲ. ಜಗಜ್ಜಾಣನಾದ ನೀನ ಜಾರದೆ ಜಾಗೃತನಾದ ಕಣ್ಣು ಮುಚ್ಚಿಕೊಂಡು ಕುಪ್ಪಳಿಸುತ್ತಿರುವ ಕಾಲಲೀಲ ಕನ್ನಿಕೆಯ ಮುಂದೆ ಎಡವು ಬಿದ್ದೇಳು ಮುನ್ನ ಎಚ್ಚರನಾಗಿ ಅಲ್ಲವೇ ಆ ಮುಕ್ಕಣ್ಣನೇ ಬೆಚ್ಚಿಗರವಾಗುವಂತೆ ನಿನ್ನನ್ನು ಕದ್ದು ಕರೆದು ನಿನ್ನೆಯ ಕಾರ್ಯ ಲಂಕಾ ನಾಶದ ಬೆಂಕಿಯನ್ನೇ ನಿನ್ನ ಸರಿಗಿನಲ್ಲಿ ಕಟ್ಟಿಕೊಂಡದ್ದಾಗಿದೆ. ಯೋಗ ಮಾಯೆಯ ಜಗದಾದಿ ಶಕ್ತಿಯ ಷೋಡಶಾಂಶ ರೂಪನಾರಾಯಣ ಮಹರ್ಷಿ ಪ್ರೋಕ್ತಳಾದ ವೇದಾಗಮ ಶ್ರುತಿ ಸ್ಮೃತಿ ಪುರಾಣೇತಿಯಾದ ಪ್ರಸಿದ್ಧಳಾದ ಶ್ರೀವಾಣಿ ಶ್ರೀಮನ್ನಾರಾಯಣ ದಶಾಂಶಾವತಾರನಾದ ದಶರಥ ರಾಮನ ಜೀವಿತಾರ್ಥಾಂಗ ಸರದರುಣಿ ಆರ್ಯಾವರ್ತದ ಸ್ತ್ರೀ ಜಾತಿಯಲ್ಲೇ ಆಣಿಮುತ್ತಾದ ಭರತ ಭಾಗ್ಯೇಶ್ವರಿ ಈ ಮಹಾಬ್ರಾಹ್ಮಣ ಪ್ರಚಂಡ ರಾವಣನ ಮೋಕ್ಷಾರಕ್ಷಕರಿಗೆ ಲಂಕಾರಾಜನ ಬೆಂಕಿಯೇ ಸೀತೆ, ನಾನು ಕೇವಲ ಶತಶ್ಲೋಕ ಪಂಡಿತ ಎಲ್ಲವಲ್ಲ ಮೇಧಾವಿ ಆದ ಮೇಲೆ ಒಳಿತು ಗಿಡುಗುಗಳ ವಿವೇಚನೆ ಬೇಡ, ಧರ್ಮ ಕರ್ಮಗಳ ಪರಿಜ್ಞಾನ ಬೇಡ, ಪಾಪ ಪುಣ್ಯಗಳ ಪರಿಶೀಲನೆಯಾದರೂ ಬೇಡ. ಪಾಪ ಪುಣ್ಯಗಳ ಪರಿಶೀಲನೆ ಅದು ವಿಚಾರದಲ್ಲಿ ಮಾತ್ರ, ಆಚಾರದಲ್ಲಿಲ್ಲ. ಆಚಾರ ವಿಚಾರಗಳ ಏರ್ಪೇರೆ ದಕ್ಷಿಣಾಚಾರದ ಶ್ರೇಷ್ಠ. ಹಾಗಾಗಿ ನೀವು ಹುಟ್ಟ ಬ್ರಾಹ್ಮಣರಾಗಬೇಕು. ಕಟ್ಟು ನೀತಿ ನಿಯಮಗಳಲ್ಲಿ ನಿಮ್ಮ ಇಷ್ಟ ಬಂದಂತೆ ವರ್ತಿಸುವ ನೀಚ ಕೀಚ ಕಿರಾತರು ನರರೂಪ ಬ್ರಹ್ಮ ರಾಕ್ಷಸ ಕೇವಲ ಕನಿಷ್ಠನಾದ ಓಯಿ ಬಂದಂತೆ ಬಡಬಡಿಸಿ ಉಳಿಯಬೇಡ. ನಾನಾರು ಬಲ್ಲಯ್ಯ ದಿತ್ತ ಕೈಗಳ ಮುತ್ತಿ ದಿಕ್ಕೋವರೆಲ್ಲರನ್ನು ಹೆಂಚಿಟ್ಟು ಸರಿಯಿಟ್ಟ ದಿಟ್ಟುಗಾರ ಅಟ್ಟಹಾಸದಿ ಮರೆಯ ಮುಕ್ಕೋಟಿಯವರ ಕಟ್ಟೋಳಿ ಮಾಡುತ್ತಿಹ ಪಟ್ಟುಗಾರ ನಿಷ್ಠೋರ್ಥ ಸಲ್ಲಿಸುವ 9 ಗ್ರಹಗಳ ಬೆಮ್ಮಿಂದು ಬದುಕಿರುವ ಪೌರ್ವಹಮ್ಮಿ ಬಾಲಾಕ್ಷ ಪರಶುವನ ಕೈಲಾಸ ಪರ್ವತವ ಹಿಡಿದತ್ತಿ ಓಡಿಸಿದ ಭಕ್ತಿ ಭಂಡಾರ